ಇನ್ನು ಕೊಬ್ಬರಿ ಬೆಳೆಗಾರರಿಗೆ ಖುಷಿಯ ಸುದ್ದಿ ಇದು. ಯಾಕೆಂದ್ರೆ ಸಾರ್ವಕಾಲಿಕ ದಾಖಲೆ ಬರೆದಿದೆ. ಕೊಬ್ಬರಿ ರೇಟ್ ಕ್ವಿಂಟಾಲ್ಗೆ 32,000 ರೂಪಾಯಿ ತಲುಪಿದೆ. ಕೊಬ್ಬರಿ ಸಾರ್ವಕಾಲಿಕ ದಾಖಲೆ ಕ್ವಿಂಟಾಲ್ಗೆ 32,000 ರೂಪಾಯಿ. ಇದು ಕೊಬ್ಬರಿ ಬೆಳೆಗಾರರಿಗೆ, ಮಾರಾಟಗಾರರಿಗೆ ಖುಷಿಯ ವಿಚಾರ. ನೋಡಿ, ಕಳೆದ 7-8 ವರ್ಷಗಳಿಂದ ಬರೀ 18,000 ಇತ್ತು. ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಬಿಟ್ಟಿದ್ರು ಕೊಬ್ಬರಿ ಮಾರಾಟಗಾರರು ಮತ್ತು ಬೆಳೆಗಾರರು. ಮೊದಲ ಬಾರಿಗೆ 30,000 ಗಡಿ ದಾಟಿದೆ. ಅದರಲ್ಲೂ ಕೊಬ್ಬರಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರದೇಶ ತಿಪಟೂರು. ತುಮಕೂರಿನ ತಿಪಟೂರು APMCಯಲ್ಲೇ 32,000 ರೂಪಾಯಿ ಮಾರಾಟವಾಗ್ತಾ ಇದೆ. ಇದು ನಿಜಕ್ಕೂ ಸಹ ಕೊಬ್ಬರಿ ಬೆಳೆಗಾರರಿಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ಸುಮಾರು 7-8 ವರ್ಷಗಳಿಂದ ನಾವು ಕೊಬ್ಬರಿ ಬೆಳೀತಾ ಇದ್ದೀವಿ, ಆದರೆ ನಮಗೆ ಸರಿಯಾಗಿ ರೇಟೇ ಸಿಗ್ತಾ ಇಲ್ಲ. ತುಂಬ ಸಲ ಸಾಲ ಮಾಡಿಕೊಂಡು ಆ ಸಾಲ ತೀರಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಅನ್ನುವ ರೀತಿಯಂಥ ಮಾತುಗಳನ್ನು ಹೇಳ್ತಾ ಇದ್ರು. ಕೊಬ್ಬರಿ ಅನ್ನುವಂಥದ್ದು ದೀರ್ಘಕಾಲಿಕ ಬೆಳೆ. ಅದನ್ನು ನಂಬಿಕೊಂಡು ತುಂಬ ಜನ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಲ್ಪತರು ನಾಡು ಅಂತಲೇ ನಾವು ತಿಪಟೂರನ್ನು ಕರಿತೀವಿ. ನಮ್ಮ ತುಮಕೂರು ಜಿಲ್ಲೆಯ ತಿಪಟೂರು ನೀವು ಹೋದರೆ ಸಾಕು, ಎಲ್ಲ ಕಡೆ ಕೊಬ್ಬರಿ ಕಾಣಿಸುತ್ತೆ. ಸೊ ಹೀಗಾಗಿ ಆ ಕೊಬ್ಬರಿಗೆ ಒಳ್ಳೆ ರೇಟ್ ಬರಬೇಕು ಅಂತ ಪಾಪ ಅದೆಷ್ಟೋ ದೇವರುಗಳನ್ನೆಲ್ಲ ಪೂಜೆ ಪುನಸ್ಕಾರ ಪ್ರಾರ್ಥನೆಗಳನ್ನೆಲ್ಲ ಮಾಡ್ಕೊಂಡಿದ್ರು ಅಂತ ಅನ್ನಿಸ್ತಾ ಇದೆ ರೈತರು. ಸೊ ಹೀಗಾಗಿ ರೈತರ ಲಕ್ ಖುಲಾಯಿಸಿದೆ. ಈಗ ಕೊಬ್ಬರಿ ರೇಟು 32,000 ರೂಪಾಯಿ ಕ್ವಿಂಟಾಲ್ಗೆ ತಲುಪಿರುವಂಥದ್ದು. ಈ ರೇಟ್ ಹೀಗೆ ಕಂಟಿನ್ಯೂ ಆಗ್ಲಪ್ಪ ಅಂತ ಬಹುಶಃ ರೈತರು ಏನಾದರೂ ಇನ್ನೊಂದು ಸಲ ದೇವ್ರಿಗೆ ಪ್ರಾರ್ಥನೆ ಮಾಡಿದರೂ ಸಹ ಅಚ್ಚರಿ ಪಡಬೇಕಾಗಿಲ್ಲ. ಮತ್ತೆ ರೇಟ್ ಏನಾದರೂ ಬಿತ್ತು ಅಂದರೆ ಮತ್ತೆ ಅದೇ ರೀತಿಯಾದಂಥ ಬೇಸರ. ಸೊ ಹಾಗಾಗಿ ಅದೇ ರೇಟ್ ಕಂಟಿನ್ಯೂ ಆಗಲಿ ಅಂತ ಹೇಳ್ಕೊಳ್ಬಹುದೇನೋ. ಈ ವಾರದಲ್ಲಿ ಕೊಬ್ಬರಿ ಧಾರಣೆ 32,000 ಪ್ರತಿ ಕ್ವಿಂಟಲ್ಗೆ 32,000 ದಾಟಿ 32,200 ಆಸ್ಪಾಸಿನಲ್ಲಿದೆ. ಇದು ಇತಿಹಾಸದಲ್ಲಿ ಇದೇ ಹೈಯೆಸ್ಟ್ ಕೊಬ್ಬರಿ ಧಾರಣೆ. ಇದೇ ತರ 2019ರಲ್ಲಿ ಹೈಯೆಸ್ಟ್ ಆಗಿದ್ದು ಇತಿಹಾಸದಲ್ಲಿ 19,000 ಚಿಲ್ಲರೆ, 19,100-150 ಇತ್ತು. ಆವಾಗ ಈಗಿರೋ ಕೊಬ್ಬರಿ ಏನು ಅವಕ ಇದೆಲ್ಲ ಇದಕ್ಕಿಂತ ಕಡಿಮೆ ಇತ್ತು, ಆದ್ರೂ 19,000 ಚಿಲ್ಲರೆ ಇತ್ತು. ಇವತ್ತು ಅವಾಗಿನಕ್ಕಿಂತ ಅವಕ ಹೆಚ್ಚಿದ್ರು ಕೂಡ ಈ ಬದಲಾದ ಟೆಂಡರ್ ವ್ಯವಸ್ಥೆಗಳಿಂದ 32,200 ದಾಟಿದೆ. ಇದು ಇತಿಹಾಸದಲ್ಲಿ ಹೈಯೆಸ್ಟ್ ರೇಟು. ಇನ್ನೂ ಹೆಚ್ಚಾಗುವ ಸಂಭವ ಇದೆ, ಆಗುತ್ತೆ. ಈ ವಾರದಲ್ಲಿ ಕೊಬ್ಬರಿ ಧಾರಣೆ 32,000 ಪ್ರತಿ ಕ್ವಿಂಟಲ್ಗೆ 32,000 ದಾಟಿ 32,200 ಆಸ್ಪಾಸಿನಲ್ಲಿದೆ. ಇದು ಇತಿಹಾಸದಲ್ಲಿ ಇದೇ ಹೈಯೆಸ್ಟ್ ಕೊಬ್ಬರಿ ಧಾರಣೆ. ಇದೇ ತರ 2019ರಲ್ಲಿ ಹೈಯೆಸ್ಟ್ ಆಗಿದ್ದು ಇತಿಹಾಸದಲ್ಲಿ 19,000 ಚಿಲ್ಲರೆ, 19,100-150 ಇತ್ತು. ಆವಾಗ ಈಗಿರೋ ಕೊಬ್ಬರಿ ಏನು ಅವಕ ಇದೆಲ್ಲ ಇದಕ್ಕಿಂತ ಕಡಿಮೆ ಇತ್ತು, ಆದ್ರೂ 19,000 ಚಿಲ್ಲರೆ ಇತ್ತು. ಇವತ್ತು ಅವಾಗಿನಕ್ಕಿಂತ ಅವಕ ಹೆಚ್ಚಿದ್ರು ಕೂಡ ಈ ಬದಲಾದ ಟೆಂಡರ್ ವ್ಯವಸ್ಥೆಗಳಿಂದ 32,200 ದಾಟಿದೆ. ಇದು ಇತಿಹಾಸದಲ್ಲಿ ಹೈಯೆಸ್ಟ್ ರೇಟು. ಇನ್ನೂ ಹೆಚ್ಚಾಗುವ ಸಂಭವ ಇದೆ, ಆಗುತ್ತೆ. ಈ ವಾರದಲ್ಲಿ ಕೊಬ್ಬರಿ ಧಾರಣೆ 32,000 ಪ್ರತಿ ಕ್ವಿಂಟಲ್ಗೆ 32,000 ದಾಟಿ 32,200 ಆಸ್ಪಾಸಿನಲ್ಲಿದೆ. ಇದು ಇತಿಹಾಸದಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೇಮಂತ್, ಈಗ ಇದು ಇತಿಹಾಸದಲ್ಲೇ ಅತಿ ಹೆಚ್ಚು ದರ ಅಂತ ಹೇಳಲಾಗ್ತಾ ಇದೆ ಅಂತ. ಈಗ ಈ ರೇಟ್ ಈ ರೀತಿಯಾಗಿ ಜಾಸ್ತಿ ಆಗ್ಲಿಕ್ಕೆ ಅಂದ್ರೆ 7-8 ವರ್ಷ ಸೇಮ್ ರೇಟ್ ಇತ್ತು, ಆದರೆ ದಿಢೀರಂತ ಈ ರೀತಿಯಾಗಿ ಇಷ್ಟು ದೊಡ್ಡ ಮೊತ್ತದ ರೇಟ್ ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಅನ್ನೋದು ಒಂದು. ಎರಡನೇದು, ಇದು ಪ್ಲಸ್ಸು ಮೈನಸ್ಸು ಇದೆ. ಒಂದು, ಎಸ್ ಅಫ್ಕೋರ್ಸ್ ಕೊಬ್ಬರಿ ಬೆಳೆಗಾರರಿಗೆ ಮತ್ತು ಮಾರಾಟಗಾರರಿಗೆ ಖುಷಿಯ ಸುದ್ದಿ, ಆದರೆ ಯಾರಿದನ್ನ ಖರೀದಿ ಮಾಡ್ತಾರಲ್ಲ ಅವ್ರಿಗೆ ತಲೆನೋವು ಅಂತ ಅನ್ನಿಸ್ತಾ ಇದೆ ಅಂತ. ಖಂಡಿತ ಶಿವಶಂಕರ್, ಏನು ತಿಪಟೂರು ಮಾರುಕಟ್ಟೆಯಲ್ಲೇ ಇದೇ ಇತಿಹಾಸದಲ್ಲೇ ಮೊದಲ ಬಾರಿಗೆ 32,000 ಕ್ವಿಂಟೋಲ್ಗೆ ಹಣ ನೀಡಿರುವಂತದ್ದು ಪ್ರಪ್ರಥಮ ಅಂತಾನೆ ಹೇಳ್ಬೋದು. ಏನು APMC ಮಾರುಕಟ್ಟೆಯಲ್ಲಿ ಯಾವಾಗ್ಲೂ ಕೂಡ 3,000 ಕ್ವಿಂಟೋಲ್ಗಳಷ್ಟು ಕೊಬ್ಬರಿ ಪ್ರತಿದಿನ ವಹಿವಾಟು ನಡೀತಾ ಇತ್ತು. ತೆಂಗಿನ ರೋಗ ಇರ್ಬೋದು ಮತ್ತೆ ಕೊಬ್ಬರಿಯ ಸಮಸ್ಯೆ, ಏನು ತೆಂಗಿನ ಇಳುವರಿ ಸಮಸ್ಯೆಯಿಂದಾಗಿ ಕೇವಲ 1,500 ಕ್ವಿಂಟಲ್ಗೆ ಏನು ಬರ್ತಾ ಇರೋದು ಮಾರ್ಕೆಟ್ಗೆ. ಈ ಒಂದು ಹಿನ್ನೆಲೆಯಲ್ಲಿ ಕೊಬ್ಬರಿಯ ಏನು ರೇಟ್ ಏನಿದೆ ಇದು ಕೂಡ ಹೆಚ್ಚಳ ಆಗಿರುವಂತದ್ದು. ಇದೇ ಮೊದಲ ಬಾರಿಗೆ ಏನು ಹಿಂದೆ ಸುಮಾರು 31,000 ಹಣ ಆಗಿತ್ತು, ಆದ್ರೆ ಈಗ ಸದ್ಯ 32,218 ರೂಪಾಯಿ ಕೊಬ್ಬರಿಯ ದರ ಹೆಚ್ಚಳ ಆಗಿರುವಂತದ್ದು. ಇದೇ
ದಾಖಲೆಯ ಪ್ರಮಾಣದ ಮೊತ್ತ ಇದರಿಂದಾಗಿ ರೈತರು ಕಡೆ ಕೊಬ್ಬರಿ ಇದು ಖರೀದಿ ಮಾಡುವಂತಿದ್ದಾರೆ, ಕೊಬ್ಬರಿ ಬಳಕೆದಾರರಿದ್ದಾರೆ, ಅವರಿಗೆ ಇದರಿಂದ ಏನು ಸಮಸ್ಯೆ ಉಂಟಾಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಕೊಬ್ಬರಿಯ ಬೆಲೆ ಹೆಚ್ಚಾದ ತಕ್ಷಣವೇ ಎಣ್ಣೆಯ ಬೆಲೆ ಕೂಡ ಹೆಚ್ಚಾಗುವಂತದ್ದು. ಏನು 30,000 ಸಂದರ್ಭದಲ್ಲಿ ಕೊಬ್ಬರಿ ಎಣ್ಣೆ 700ರಿಂದ 800 ದಾಟಿತ್ತು. ಈಗ 2,000 ಆಗಿರೋದ್ರಿಂದಾಗಿ ಏನು ಕೊಬ್ಬರಿ ಬೆಲೆ 1,000 ಎಣ್ಣೆಯ ಬೆಲೆ 1,000ಕ್ಕೆ ಹೋಗುತ್ತೆ ಅನ್ನೋದು ಮಾತು ಕೂಡ ಕೇಳಿ ಬರ್ತಾ ಇರೋದು. ಸದ್ಯ ರೈತರ ಮೊಗದಲ್ಲಿ ಸ್ವಲ್ಪ ಯಾಕಂತಂದ್ರೆ ಓಕೆ, ಥ್ಯಾಂಕ್ ಯು ಹೇಮಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.